ಅಜ್ಜಿ ಕರೆದ್ಲು ಅಂತ ನನಗ್ ಸುಳ್ಳು ಯಾಕೆ ಹೇಳಿದ್ರಿ ಅಜ್ಜಿ? ಅಂದ್ರೆ ಅದು ಕರ್ದಾಗಾಯ್ತು, ಅದಕ್ಕೆ ಹೇಳಿದ್ನಮ್ಮ. ಅನ್ನಿಸ್ತು ಅಂತ ಹೇಳಿದ್ರೆ ಬೇಕು ಅಂತ ಹೇಳಿದ್ರ? ಬೇಕು ಅಂತ ಯಾಕೆ ಹೇಳಮ್ಮ? ನನ್ ರೂಮಲ್ಲಿ ನೀವೇನ್ ಮಾಡ್ತಿದ್ರಿ ತಾತ? ನನ್ನ ಹೊರಗಡೆ ಕಳಿಸಿ ನೀವೇನ್ ಹುಡುಕ್ತಿದ್ರಿ? ಅಯ್ಯೋ, ನಾನೇನ್ ಹುಡುಕಿಲ್ಲಮ್ಮ. ಸೂಟ್ ಕೇಸಲ್ಲಿರೋ ಬಟ್ಟೆನ ಹೊರಗಡೆ ತೆಗ್ದಿಟ್ಟೆ. ಅದು ಕೂಡ ನಿಂದಲ್ಲ, ಚಾಣಕ್ಯಂದು. ಅವ್ರ ಬ್ಯಾಗ್ನ ಮುಟ್ಬೇಕಾಗಿರೋ ಅಗತ್ಯ ಏನು? ಅದೇನಮ್ಮ, ನಾನು ಈ ಮನೆ ಅಳಿಯನೆ, ನಿನ್ ಗಂಡನು ಈ ಮನೆ ಅಳಿಯನೆ. ಒಬ್ಬ ಅಳಿಯ ಇನ್ನೊಬ್ಬ ಅಳಿಯನಿಗೆ ಸಹಾಯ ಮಾಡಬಾರ್ದ ಏನು? ನೀವೇನ್ ಕೆಲ್ಸದವ್ರಲ್ಲ ಅಂತ ಕೆಲ್ಸ ಮಾಡೋದಕ್ಕೆ. ಕೆಲ್ಸ ಮಾಡ್ಲಿಲ್ಲ ಅಂದ್ರೆ ಯಾವ ಕೆಲ್ಸನೂ ಮಾಡ್ಲಿಲ್ಲ ಅಂತಾರೆ. ಮಾಡಿದ್ರೆ ನೋಡು ಇಲ್ಲೋಡು ಹೀಗ್ ಹೇಳ್ತಾರೆ. ಇನ್ ಹೇಗಮ್ಮ ನಾವು ಬದುಕೋದು? ಈ ಸುಳ್ಳು ನೆಪ ಎಲ್ಲ ಬೇಡ ಅಜ್ಜಿ. ದೇವಸ್ಥಾನದಲ್ಲಿ ನಮ್ಗೇನೋ ಸಿಕ್ಕಿದೆ ಅಂತಾನೆ ಅಲ್ವಾ ಹೀಗ್ ಮಾಡಿದ್ದು? ಕೇಶವ, ನಿನ್ ಫೋನ್ ಕೊಡು. ನೋಡಿ, ಈ ಫೋಟೋನೇ ನಮಗೆ ದೇವಸ್ಥಾನದಲ್ಲಿ ಸಿಕ್ಕಿದ್ದು. ಇವರೇ ವಾರಸ್ದಾರರು. ಇವರನ್ನೇ ಹುಡುಕ್ಬೇಕು. ತಕ್ಷಣ ಚಿಕ್ಕಮ್ಮಂಗೆ ಫೋನ್ ಮಾಡಿ ಹೇಳಿ. ಇದೇನು ದಿವ್ಯಾ ಅವ್ರಿಗೆ ಬೈತಿದ್ದಾಳೆ? ಈ ವಿಷಯನ ಚಿಕ್ಕಮ್ಮಂಗೆ ಹೇಳ್ಬೇಕು ಅಂತಾನೆ ಅಲ್ವಾ ನೀವಿಷ್ಟು ಕಷ್ಟ ಪಡ್ತಿರೋದು? ಇಲ್ಲಿನ ವಿಷಯನ ಅಲ್ಲಿಗೆ ಹೇಳೋದೇ ಅಲ್ವಾ ನಿಮ್ ಕೆಲ್ಸ. ಮಾಡಿ, ಫೋನ್ ಮಾಡಿ. ನೀವೇನ್ ಮಾಡ್ತಿದ್ದೀರೋ ನನಗೂ ಅಣ್ಣಂಗೂ ಗೊತ್ತು. ಆದ್ರೂ ನಿಮ್ಮನ್ನ ಕ್ಷಮಿಸ್ತಿದೀವಿ ಅಂದ್ರೆ ಅದಕ್ಕೆ ಕಾರಣ ನಮ್ಮಮ್ಮ, ನಮ್ಮಪ್ಪ. ಏನಾಯ್ತು? ಅದು ಏನಿಲ್ಲ. ಅವ್ರಿಗೆ ಯಾಕೆ ಬೈತಿದ್ಯಾ? ಒಂದ್ ಪರ್ಸನಲ್ ಮ್ಯಾಟರ್. ಏನಾ ಪರ್ಸನಲ್? ಚಿಕ್ಕ ವಿಷಯ ಅಷ್ಟೇ. ಚಿಕ್ಕದೋ ದೊಡ್ಡದೋ? ವಿಷಯ ಏನು? ಅದು ನಿನಗೆ ಅನಾವಶ್ಯಕ ಶಶಿ. ಸಾರಿ. ಅದ್ಕೆ ನಾನು ಈ ಮನೆ ಸೊಸೆ, ನನ್ಗೆ ಅಗತ್ಯ ಇಲ್ಲ ಅಂತಿದ್ಯಲ್ಲ. ಈ ಮನೇಲಿ ಏನ್ ನಡೀತಿದ್ಯೋ ನಂಗೆ ತಿಳ್ಕೊಬಾರ್ದಾ? ನಿನಗ್ ಗೊತ್ತಾಗ್ಬೇಕಾಗಿರೋ ಅಗತ್ಯ ಇಲ್ಲ ಅಂತ ಹೇಳ್ತಿದೀನಿ. ಮನೆ ಸೊಸೆಗೆ ಗೊತ್ತಾಗ್ದೇನೆ ಮನೆ ಮಗಳು ಏನ್ ಮಾಡ್ತಿದ್ದಾಳೆ? ನನ್ ಮನೇಲಿ ನನ್ನವ್ರ ಜೊತೆ ನೀನ್ ಕಿರ್ಚಾಡ್ತಿದ್ರೆ ನೋಡ್ಕೊಂಡು ಸುಮ್ನಿರ್ಬೇಕಾ? ಮನೆ ಮಗಳು ಅಂದ್ರೆ ಏನೋ ಅಪರೂಪಕ್ಕೆ ಬರ್ಬೇಕು, ಒಂದ್ 3-4 ದಿನ ಇರ್ಬೇಕು, ಹೋಗ್ಬೇಕು ಅಷ್ಟೇ ಹೊರತು ಎಲ್ಲದ್ರಲ್ಲೂ ತಲೆ ಹಾಕ್ತೀನಿ ಅಂದ್ರೆ ನಾನ್ ಸುಮ್ನಿರಲ್ಲ.